ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮುಸ್ಲಿಮರು ನಮಾಜನ್ನು ಮಾಡಿದ್ದಾರೆ. ಇದು ಈಗ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಇದಕ್ಕೆ ಏನು ಪ್ರಾವಿಷನ್ ಇದೆ, ಎಲ್ಲೆಂದರಲ್ಲಿ ನಮಾಜ್ಗೆ ಅವಕಾಶ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಇವಾಗ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದ್ದಾರೆ. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ನಲ್ಲಿ ನಮಾಜ್ ಮಾಡಿದ್ದಾರೆ. ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡೋದು ಸರಿಯೇ ಪ್ರಶ್ನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಪಥಸಂಚಲನವನ್ನು ವಿರೋಧಿಸ್ತೀರಾ ನೀವು, RSSನವರದನ್ನು ನಮಾಜ್ ಮಾಡೋದಕ್ಕೆ ಬಿಟ್ಟಿದ್ಯಾಕೆ ಅನ್ನುವಂಥದ್ದು ಈಗ ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ. ಅವ್ರು ಕೇಳ್ತಿರೋದು, ನಮಾಜ್ ಮಾಡೋದನ್ನು ಕಂಡು ಕಾಣದೆ ಕುಳಿತಿದೆಯಾ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಎಲ್ಲೆಂದರಲ್ಲಿ ನಮಾಜ್ಗೆ ಅವಕಾಶ ಕೊಡಬಹುದಾ ಹಾಗೆ ಹೀಗೆ ಅಂತ. ಬಟ್ ಒಂದು ವಿಚಾರ ಏನಂದರೆ, ಏರ್ಪೋರ್ಟ್ಗಳಲ್ಲಿ ಧಾರ್ಮಿಕ ಆಚರಣೆಗೆ ಅಂತ ಪ್ರಾವಿಷನ್ ಇದೆ, ನಮಾಜ್ಗೆ ಅಂತ ಅಲ್ಲ. ಸ್ಪೆಸಿಫಿಕ್ಕಾಗಿ ನಮಾಜ್ಗೆ ಅಂತ ಜಾಗ ಕೊಟ್ಟಿರೋದಲ್ಲ. ಅಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು. ಹಿಂದೂ ಧರ್ಮದವರು ನಿಮಗೆ ಸಂಧ್ಯಾವಂದನೆ ಮಾಡೋ ಸಮಯ ಆಯಿತು ಅಂತಂದರೆ ಅಲ್ಲಿ ಹೋಗಿ ಸಂಧ್ಯಾವಂದನೆ ಮಾಡ್ಬೋದು. ಪ್ರೇಯರ್ ಮಾಡ್ತಾರೆ ಕ್ರಿಶ್ಚಿಯನ್ಸ್, ಹೋಗ್ಬಿಟ್ಟು ಪ್ರೇಯರ್ ಮಾಡ್ಬೋದು. ಅದಕ್ಕೆಲ್ಲ ಅವಕಾಶ ಇದೆ. ಬಟ್ ಈಗ ಆ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆಯೇ ಬಿಜೆಪಿಯವರು ಒಂದಷ್ಟು ಖ್ಯಾತೆ ತೆಗೆದಿದ್ದಾರೆ. ಇದಕ್ಕೆ ಯಾಕೆ ಅವಕಾಶ ಕೊಟ್ರಿ? ಪಥಸಂಚಲನಕ್ಕೆ ವಿರೋಧ ಮಾಡೋರು ನೀವು ನಮಾಜ್ಗೆ ಅವಕಾಶ ಕೊಟ್ಟಿರೋದು ಸರಿನಾ? ಯಾಕೆ ಈ ಥರ ಅವಕಾಶವನ್ನು ಕೊಟ್ಟಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಈಗ ಕೇಳ್ತಾರೆ. ಇದೇ ವಿಡಿಯೋ ಈಗ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಕಡೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ ನಮಾಜ್ ಟೈಮ್ ಆಗಿದೆ, ಆ ಕಾರಣಕ್ಕೋಸ್ಕರ ಅವರು ನಮಾಜ್ ಮಾಡಿದ್ದಾರೆ. ಈಗ ಸಾಮಾನ್ಯ ಇಂಟರ್ನ್ಯಾಷನಲ್ ಫ್ಲೈಟ್ಗಳಿಗೆ ಹೋಗೋವಂಥವ್ರು ಏರ್ಪೋರ್ಟ್ಗೆ 3 ಅವರ್ 4 ಅವರ್ ಮೊದಲೇ ಹೋಗ್ತಾರೆ. ದಿನಕ್ಕೆ 5 ಸರ್ತಿ ನಮಾಜ್ ಇರುತ್ತೆ. ಆ ನಮಾಜ್ ಟೈಮ್ ಬಂದಾಗ ಅವರು ಅಲ್ಲೇ ಪ್ರೇಯರ್ ಮಾಡ್ಕೋತಾರೆ. ಮಾಡ್ತೀನಿ ಅಂತ ಅನ್ನೋವಂಥವ್ರು, ಇಚ್ಛೆ ಇದ್ದವ್ರು ಮಾಡ್ತಾರೆ. ಹಾಗಾಗಿ ಇದಕ್ಕೆ ಈಗ ಬಿಜೆಪಿ ಅವರಿಂದ ವಿರೋಧ ವ್ಯಕ್ತವಾಗಿದೆ. ಇದಕ್ಕೆ ಯಾಕೆ ಅವಕಾಶ ಕೊಟ್ರಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಈಗ ಅವರು ಕಿಡಿಕಾರ್ತಾ ಇದ್ದಾರೆ. ಬಟ್ ಕೆಲವು ಕಡೆ ಹೆಚ್ಚು ಕಡಿಮೆ ಏರ್ಪೋರ್ಟ್ಗಳಲ್ಲಿ ಧಾರ್ಮಿಕ ಆಚರಣೆಗೆ ಪ್ರಾವಿಷನ್ ಇದೆ. ಹಾಗಾಗಿ ಆ ಥರ ಸಮರ್ಥನೆಯನ್ನು ಏರ್ಪೋರ್ಟ್ ಅಥಾರಿಟಿಯವರು ಕೊಡಬಹುದು. ಬಟ್ ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಡೋದಕ್ಕಿಂತ ಏರ್ಪೋರ್ಟ್ ಅಥಾರಿಟಿಯವರು ಉತ್ತರ ಕೊಡಬೇಕು. ಅದಕ್ಕೆ ಪ್ರಾವಿಷನ್ ಇದೆ ಸ್ವಾಮಿ, ನಾವು ಕೊಟ್ಟಿದ್ದೀವಿ ಅಂತನೋ ಇಲ್ಲ ಅಂತನೋ ಏನು ಹೇಳ್ತಾರೆ ಅಂತ ನೋಡೋಣ. ಬಟ್ ಸದ್ಯಕ್ಕಂತೂ ಈಗ ಬಿಜೆಪಿಯವರು ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರ ವಿರೋಧ ಇರೋದು ಇಷ್ಟೇ, ನೀವು RSS ಕಾರ್ಯಕ್ರಮಗಳನ್ನು ನಿರ್ಬಂಧ ಹಾಕ್ತಿರಲ್ಲ, ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಹೆಂಗೆ ಅಂತ ಅವರು ಕೇಳ್ತಾ ಇದ್ದಾರೆ. ನೋಡೋಣ ಇದಕ್ಕೆ ಉತ್ತರ ಏನು ಬರುತ್ತೆ ಅಂತ. ಸದ್ಯಕ್ಕಂತೂ ಈ ವಿಡಿಯೋ ಈಗ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕೆಲವರು ಪರ, ಕೆಲವರು ವಿರೋಧವಾಗಿ ಕಮೆಂಟ್ಗಳನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದಾರೆ.